ವ್ಯವಸ್ಥೆಯಲ್ಲಿ ನೋಡ್ತಾ ಇದ್ದೇವೆ, ಎಲ್ಲವನ್ನು ಕೂಡ ಬಿಟ್ಟು ಹೋಗ್ತಾ ಇದ್ದೇವೆ. ಅಂದರೆ ಸಮಾಜದಲ್ಲಿ ಹಣ ಮುಖ್ಯ ಎಂಬಂಥ ಒಂದು ವಿಷಯ ಇವತ್ತು ಬಂದಿದೆ. ಹಣದ ಮುಂದೆ ಯಾವುದೂ ಕೂಡ ಇಲ್ಲ. ಎಷ್ಟವರೆಗೆ ಅಂತ ಹೇಳಿದರೆ, ಯು ಕ್ಯಾನ್ ಮೇಕ್ ಮನಿ ಆ್ಯಸ್ ಮಚ್ ಆಸ್ ಪಾಸಿಬಲ್, ಆ್ಯಸ್ ಕ್ವಿಕ್ ಆಸ್ ಪಾಸಿಬಲ್. ಎಷ್ಟು ಬೇಗ ನಿಮಗೆ ಹಣ ಮಾಡಲಿಕ್ಕೆ ಸಾಧ್ಯ ಉಂಟು ಅಷ್ಟು ಮಾಡು, ಎಷ್ಟು ಮಾಡಲಿಕ್ಕೆ ಸಾಧ್ಯ ಉಂಟು ಅಷ್ಟು ಮಾಡು. ಇದರಿಂದ ನಮ್ಮೆಲ್ಲ ವ್ಯವಸ್ಥೆಗಳು ವಿಫಲವಾಗ್ತವೆ. ನಾವೇನನ್ನು ಮಾಡಬೇಕು ಅಲ್ಲಿ ಸೋತು ಹೋಗ್ತಾ ಇದ್ದೇವೆ. ಅಂದರೆ ಸಮಾಜದಲ್ಲಿ ಹಣವಿದ್ದವನನ್ನು ಪ್ರತಿಬಿಂಬಿಸಿದಾಗ ಅಥವಾ ಸಮಾಜದಲ್ಲಿ ಹಣವೇ ಎಲ್ಲ ಎಂದು ತಿಳಿದಾಗ ಬಹುಶಃ ಎಲ್ಲ ಕ್ಷೇತ್ರಗಳಲ್ಲಿ ಈ ಹಣದಿಂದ ಎಲ್ಲವನ್ನು ಕಳೆದುಕೊಳ್ತಾ ಇದ್ದೇವೆ. ಇವತ್ತು ಹಣಕ್ಕಾಗಿ ಬಹುಶಃ ಜನರೆಲ್ಲ, ಕೆಲವರೆಲ್ಲ ಪ್ರತಿನಿತ್ಯ ಹಗಲು ರಾತ್ರಿ ದುಡಿಯುತ್ತಾರೆ. ಈ ಹಣದ ಭ್ರಮೆಯ ಹಿಂದೆ ಹೋಗಿ ಕಡೆಗೆ ಆರೋಗ್ಯವನ್ನು ಕಳೆದುಕೊಳ್ಳುತ್ತಾರೆ, ಕಡೆಗೆ ವ್ಯಕ್ತಿತ್ವವನ್ನು ಕಳೆದುಕೊಳ್ತಾ ಇದ್ದಾರೆ. ನಾವು ಇವತ್ತು ನೋಡ್ತಾ ಇದ್ದೇವೆ ಪತ್ರಿಕೆಯಲ್ಲಿ, ಟಿ ವಿ ವಾಹಿನಿಯಲ್ಲಿ ಏನೆಲ್ಲ ಸುದ್ದಿಗಳು ಬರ್ತಾ ಇದೆ. ಇದೆಲ್ಲಕ್ಕೆ ನಾವೊಂದು ರೀತಿಯ ಭ್ರಮೆಯಲ್ಲಿ ಬದುಕಿದ್ದೇವಾ ಅಂತ ಕಾಣುತ್ತೇವೆ. ಅಂದರೆ ಅದು ಮಾತ್ರ ಸಾಧ್ಯವಿದೆಯಾ? ಇವತ್ತು ನಾವು ಒಂದು ಮಾತಿದೆ, ಗಾಡ್ ಮೇಕ್ಸ್ ಮ್ಯಾನ್ ಆ್ಯಂಡ್ ಮ್ಯಾನ್ ಮೇಕ್ಸ್ ಮನಿ ಆ್ಯಂಡ್ ಮನಿ ಮೇಕ್ಸ್ ಮ್ಯಾನ್ ಮ್ಯಾಡ್ ಅಂತ. ಹಣ ಮನುಷ್ಯನನ್ನು ಹುಚ್ಚನನ್ನಾಗಿ ಮಾಡಿದೆ. ಅಂದರೆ ಮನುಷ್ಯನನ್ನು ದೇವರು ಸೃಷ್ಟಿಸಿದ್ದು, ನಾವು ಹಣವನ್ನು ಸೃಷ್ಟಿಸಿದ್ದು, ಆದರೆ ಹಣ ನಮ್ಮನ್ನು ಹುಚ್ಚನನ್ನಾಗಿ ಮಾಡಿದೆ ಅಂತ. ಅಂದರೆ ಆ ಭ್ರಮೆಯಲ್ಲಿ ನಾವು ಇವತ್ತು ಸಾಕ್ತಾ ಹೋಗುವುದರಿಂದ ಎಲ್ಲ ವ್ಯವಸ್ಥೆಯಲ್ಲಿ ವಿಮುಖರಾಗಿ ಹೋಗ್ತಾ ಇದ್ದೇವೆ. ಅದರಿಂದ ಮಾತ್ರ ಸಾಧ್ಯವಿದೆ, ಅದರಿಂದ ಮಾತ್ರ ಎಲ್ಲವನ್ನು ಗಳಿಸಬಹುದು ಎಂಬಂಥ ಈ ಒಂದು ಹುಚ್ಚು ಕಲ್ಪನೆಯಿಂದಾಗಿ ಇವತ್ತು ಅದು ಸಾಧ್ಯವಿದ್ದರೆ ನಾವು ಹಣದಿಂದ ಒಂದು ದೊಡ್ಡ ಮನೆಯನ್ನು ಕಟ್ಟಿಸ್ಬೋದು, ಆದರೆ ಅಲ್ಲಿ ನೆಮ್ಮದಿ ಸಂತೋಷವನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಹಣದಿಂದ ದೊಡ್ಡ ಒಂದು ಹಾಸಿಗೆಯನ್ನು ಪಡೆಯಬಹುದು, ಆದರೆ ಹಾಸಿಗೆಯಲ್ಲಿ ಸುಖದ ನಿದ್ದೆಯನ್ನು ನಾವು ಮಾಡಲಿಕ್ಕೆ ಸಾಧ್ಯವಿಲ್ಲ. ಇದೆಲ್ಲವೂ ಕೂಡ ವಾಸ್ತವಿಕವಾಗಿ ಬಂದಾಗ ನಾವು ಮನುಷ್ಯರಾಗಿ ಕೆಲವೊಂದು ಮೌಲ್ಯಗಳನ್ನು ತೋರಿಸಿದಾಗ, ಕೆಲವೊಂದು ಮೌಲ್ಯಗಳನ್ನು ನಾವು ಇಟ್ಟುಕೊಂಡಾಗ ಮಾತ್ರ ಸಾಧ್ಯವಿದೆ. ಇವತ್ತು ಈ ಹಣದ ವಿಷಯ ಬಂದಾಗ ಎಲ್ಲ ಮಿತ್ರತ್ವವನ್ನು, ಬಂಧುತ್ವವನ್ನು ಎಲ್ಲವನ್ನು ಕೂಡ ದೂರ ಮಾಡಿಕೊಡ್ತೇವೆ ಈ ಭ್ರಮೆಯ ಮೂಲಕ ನಾವು ಮುಂದೆ ಸಾಗಿದಾಗ. ಆದ್ದರಿಂದ ಈ ಮೌಲ್ಯಗಳು ಇವತ್ತು ದೂರ ಆದಾಗ ಖಂಡಿತವಾಗಿ ಸಮಾಜದಲ್ಲಿ ಎಲ್ಲ ರೀತಿಯ ವಿಘಟನೆಗಳಿಗೆ ಕಾರಣವಾಗ್ತದೆ. ನಾನು ಇತ್ತೀಚೆಗೆ ಒಂದು ಸಲ ಪತ್ರಿಕೆಯಲ್ಲಿ ನೋಡಿದೆ. ಏನಂತ ಹೇಳಿದರೆ, ಒಂದು ಸಲ ಬ್ಯಾಂಗ್ಳೂರಿನ ಸಂಪಿಗೆ ರೋಡಲ್ಲಿ ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆದಾಗ ಒಬ್ಬ ಹುಡುಗ ಬೈಕ್ನಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದ ಅವನ ಮೊಬೈಲನ್ನು ಯಾರ ಹಿಡಿದುಕೊಂಡು ಓಡಿ ಹೋಗಿದ್ದಾರೆ. ಅಲ್ಲಿ ತಂದೆ ಅವನಿಗೆ ಫೋನ್ ಮಾಡುವಾಗ ಅವನ ಮೊಬೈಲ್ ರಿಂಗ್ ಆಗ್ತದೆ, ತೆಗೆಯುವುದಿಲ್ಲ. ಇಲ್ಲಿ ರೋಡಲ್ಲಿ ಆಕ್ಸಿಡೆಂಟ್ ಆದವನು ಯಾರೂ ಮುಟ್ಟುವುದಿಲ್ಲ. ಸ್ವಲ್ಪ ಒಂದು 10-15 ನಿಮಿಷ ಆದಾಗ ಯಾರೋ ಬಂದು ಅವರನ್ನು ಎತ್ತಿಕೊಂಡು ಹೋಗ್ತಾರೆ. ಆದರೆ ಅವ ಆಸ್ಪತ್ರೆ ಹುಟ್ಟಿಸುವಾಗ ಸತ್ತು ಹೋಗ್ತಾನೆ. ಆದರೆ ದುರಾದೃಷ್ಟ ಅಂತ ಹೇಳಿದರೆ, ನಾವು ಏನು ಮಾಡಬೇಕಾ ಈ ಕೆಲಸ ಅದನ್ನು ಮಾಡುವುದಿಲ್ಲ, ಏನು ಮಾಡಬಾರ್ದು ಅದನ್ನು ಮಾಡಿ ಅಟ್ಲೀಸ್ಟ್ ಅವನ ಮೊಬೈಲ್ ಆದರೂ ಅಲ್ಲಿ ಇರ್ತಿದ್ರೆ ಯಾರಾದರೂ ಮನೆಗಾದರೂ ಅವನನ್ನು ತಿಳಿಸ್ಬೋದು. ಆದರೆ ಆಕ್ಸಿಡೆಂಟ್ ಆದಾಗ ಈ ರೀತಿಯ ಕೆಲಸವನ್ನು ತಿಳಿಸ್ತಾ ಇದ್ದಾರೆ. ಆದ್ದರಿಂದ ಮೌಲ್ಯಗಳು ಇವತ್ತು ದೂರ ಆಗ್ತಾ ಇದೆ. ಇವತ್ತು ಸಂಸ್ಕೃತಿಯು ಅಧಪತನವನ್ನು ಹೊಂದುತ್ತಾ ಇದೆ. ನಮ್ಮಲ್ಲಿ ಏನು ಸಂಸ್ಕೃತಿಯನ್ನು ಉಳಿಸಿಕೊಂಡಿದ್ದೇವೆ. ಇವತ್ತು ನಮ್ಮೊಬ್ಬರು ಮಿತ್ರರು ಹೇಳ್ತಾ ಇದ್ದರು, ಅವರು ಒಂದು ಸಲ ಒಬ್ಬರ ಮಿತ್ರರ ಮನೆಗೆ ಹೋದಾಗ ಒಂದು ಹುಡುಗಿ, 8ನೇ ಕ್ಲಾಸಿನ ಹುಡುಗಿ, ಮನೆಯಲ್ಲಿ ತಂದೆ ಇರಲಿಲ್ಲ. ಅವರು ಕರೆಯುತ್ತಾಳೆ ಆ ಹುಡುಗಿ, ಮನೆಗೆ ಬನ್ನಿ ಅಂಕಲ್ ಕೂತ್ಕೊಳ್ಳಿ ಅಂತ ಹೇಳಿ ಒಳಗಿಂದ ಬಯಾರಿಕೆಯನ್ನು ತೆಗೆದುಕೊಂಡು, ತಂದೆಯವರು ಬರಲಿಕ್ಕೆ ಸ್ವಲ್ಪ ಟೈಮ್ ಇದೆ, ನೀವು ಕೂತ್ಕೊಳ್ಳಿ, ಪೇಪರ್ ಓದಿ ಅಂತ ಪೇಪರನ್ನು ಕೊಟ್ಟು ಪೇಪರ್ ಓದಿದ ನಂತರ ಅವರು ಬರ್ತಾರೆ. ಅದಕ್ಕೆ ಅವರು ಹೇಳ್ತಾರೆ, ನಮ್ಮಲ್ಲಿ ಆ ಹುಡುಗಿಗೆ ಯಾವ ರೀತಿಯ ಒಂದು ಸಂಸ್ಕೃತಿಯನ್ನು ತಂದೆಯಾದವನು ಕಲ್ಪಿಸಿಕೊಟ್ಟಿದ್ದಾನೆ ಅಂತ ಮಕ್ಕಳನ್ನು ಪಡೆದಂಥ ತಂದೆ ತಾಯಿಯಂದರು ಧನ್ಯರು ಅಂತ. ಇವತ್ತು ಅಂಥ ಮಕ್ಕಳು ನಮಗೆ ಸಿಗುವುದಿಲ್ಲ. ಇವತ್ತು ನಾವು ನೋಡುವಾಗ ಆಚೆ ಹೋಗ್ತಾರೆ, ಮಾತಾಡುವುದಿಲ್ಲ. ಆ ಗುರುಭಕ್ತಿ ಇರ್ಬೋದು, ಹಿರಿಯರ ಒಂದು ಭಕ್ತಿ ಇರ್ಬೋದು, ಅದೆಲ್ಲವೂ ನಶಿಸ್ತಾ ಇದೆ. ಆದ್ದರಿಂದ ಇದೆಲ್ಲವನ್ನು ಕೂಡ ನಾವು ಉಳಿಸಿಕೊಂಡು ಬೆಳೆಸಿಕೊಂಡು ಬರತಕ್ಕಂಥ ಒಂದು ಹೊಣೆಗಾರಿಕೆ ನಮ್ಮಲ್ಲಿ ಇದೆ. ಬಹುಶಃ JC ಬಂಧುಗಳು ಇದೆಲ್ಲವನ್ನು ಕೂಡ ಉತ್ತಮವಾಗಿ ಮಾಡ್ತಾರೆ ಎಂಬಂಥ ಖಂಡಿತವಾಗಿ ನಮಗೆ ನಂಬಿಕೆ ಇದೆ. ಅಂತ ಇವತ್ತು JC ಸಂಸ್ಥೆಗಳು ಅಟ್ಲೀಸ್ಟ್ ಈ ಒಂದು ಕೆಲಸವನ್ನು ಮಾಡಿಕೊಂಡು ಸಮಾಜದಲ್ಲಿ ಒಂದು ವಿಶ್ವಾಸವನ್ನು ಬೆಳೆಸಿಕೊಂಡಂಥ ಒಂದು ಕೆಲಸವನ್ನು ನಿರ್ವಹಿಸಿಕೊಂಡು ಹೋಗಬೇಕಂತ ವಿನಂತಿಸುತ್ತೇನೆ. ಕೊನೆಯದಾಗಿ ಎಲ್ಲ JC ಬಂಧುಗಳು ನೀವೆಲ್ಲರೂ ಕೂಡ ಜೀವನದ ಸವಾಲನ್ನು ತೆಗೆದುಕೊಂಡು ಹೋಗಲಿಕ್ಕೆ ಎಡ್ಮಂಡ್ ಹಿಲೇರಿಯ ಒಂದು ಮಾತು ನನಗೆ ನೆನಪಾಗ್ತಾ ಇದೆ. ಎಡ್ಮಂಡ್ ಹಿಲೇರಿ ಮತ್ತು ಸೇನ್ ಸಿಂಗ್ ಅವರು 1900